ಸುಂದರೇಶ್ ಅವರೇ, ಏನು ಜಾತಿ ಆಧಾರಿತ ಮೀಸಲಾತಿ ಬೇಕಾ ಬೇಡವಾ? ನಾನು ಹೇಳ್ತಿರೋದು ಎಲ್ಲರೂ ಸರಿಸಮಾನವಾಗಿರ್ಬೇಕಂತದಕ್ಕೋಸ್ಕರ ಒಬ್ಬ ಮೇಲ್ಜಾತಿಯವನು ಮುಂದೆ ಹೋಗ್ತಿದ್ದ, ಇನ್ನೊಬ್ಬ ಕೀಳುಜಾತಿಯವನು ಕೆಳಗಡೆ ಇದ್ದ ಅಂತಕ್ಕಂಥದ್ದಲ್ಲಿ ಅವತ್ತಿನ ಅನುಭವಿಗಳು ಮಾಡಿರುವಂಥದ್ದು. ಅದನ್ನು ಈಗ ಹೇಳಿದ್ರು 10 ವರ್ಷ 15 ವರ್ಷ ಈಗ ಅದು ಬಂತು, ಅದೇನೋ ಬದಲಾವಣೆ ಆಗಿದೆ. ನಾನು ಹೇಳ್ತಿರೋದು ಇವತ್ತು ಆ ಮೀಸಲಾತಿನ ದುರುಪಯೋಗ ಮಾಡಿಕೊಂಡು ರಾಜಕೀಯ ಮಾಡುವಂಥ ವ್ಯವಸ್ಥೆಯನ್ನು ತೆಗಿಬೇಕಾಗಿದೆ. ಇವತ್ತು ಹೇಳ್ತಾರೆ 22% ಮೀಸಲಾತಿ ಇದೆ ಅಂತ ಹೇಳಿದ್ರಲ್ಲಿ ಫುಲ್ಫಿಲ್ಲೇ ಆಗಿಲ್ಲ. ಮೀಸಲಾತಿ ಆಗಿದ್ರೆ ಈಗ ಮೀಸಲಾತಿ ಫುಲ್ಫಿಲ್ ಆದರೆ ಅಲ್ಲೇ ನಮಗೆ ನ್ಯಾಯ ದೊರಕುತ್ತಲ್ವಾ? ಅದರ ವಿರುದ್ಧ ಹೋರಾಟ ಮಾಡುವಂಥ ಅನಿವಾರ್ಯತೆ ಏನಿರ್ತದೆ? ಇವತ್ತು ಅದಕ್ಕೂ ಮುಂದಾಗಿ ನಾವು ಮಾತಾಡ್ತೀವಿ, ನಾವು ಇನ್ನೂ ಅಸ್ಪೃಶ್ಯತೆ ಇದ್ದೀವಿ. ಅದು ನಾನು ಹೇಳೋದು ಸಮಾಜ ಇವತ್ತು 3,500 ಸ್ಕೂಲ್ಗಳನ್ನು ಕ್ಲೋಸ್ ಮಾಡಿದ್ದೀರಿ. ಹಾಗಾದರೆ ನೀವು ಎಲ್ಲದನ್ನೂ ಕೂಡ ನಿಮ್ಮ ಕಾಲೇಜುಗಳು ನೀವು ಶ್ರೀಮಂತರು ಇರುವಂಥ ಜಾಗದಲ್ಲಿ ಓದಿ ನೀವು ಆಗೋದಾದರೆ ಗೌರ್ಮೆಂಟ್ ಶಾಲೆಗಳನ್ನು ಕ್ಲೋಸ್ ಮಾಡ್ಕೊಂಡು ಬರೋಂಥ ಉದ್ದೇಶದಲ್ಲಿ ಅದು ಆಗಲೂ ಕೂಡ ಮೀಸಲಾತಿ ಕೊರತೆ ಬರುತ್ತಲ್ಲ? ನಿಮ್ಮ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ. ಅದು ಬೇರೆ ಇಶ್ಯೂ. ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಅನ್ನೋದು ಆಡಳಿತಾತ್ಮಕವಾದ ವಿಚಾರ. ಯಾಕೆ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಅಂತ 18% ಮೀಸಲಾತಿ ಇದೆ ಅಂತ ನಾವೆಲ್ಲ ಮಾತಾಡ್ಬಿಟ್ಟಿವಿ ಇಲ್ಲಿ. ಆದರೆ ಸ್ವಾತಂತ್ರ್ಯ ನಂತರ ಭಾರತದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ 18% ಮೀಸಲಾತಿ ಇದೆಯಲ್ಲ, ಇದನ್ನ ಸಂಪೂರ್ಣವಾಗಿ ತುಂಬಿಲ್ಲ. 7ರಿಂದ 8% ಅಷ್ಟೇ ತುಂಬಿದ್ದಾರೆ. ಮಿಕ್ಕಿದಲ್ಲೂ ಕೂಡ ಬ್ಯಾಕ್ಲಾಗ್ ಅಲ್ಲಿ ಪೆಂಡಿಂಗ್ ಇದೆ. ಇಲ್ಲಿ ಇವ್ರು ಮಾತಾಡೋದು ಬಟ್ ನನಗೆ ಅದಕ್ಕೆ ಮೀಸಲಾತಿ ತೆಗಿಬೇಕಾ? ವಾಟ್ ಇಸ್ ಯುವರ್ ಪಾಯಿಂಟ್? ಮೀಸಲಾತಿ ಬೇಕಾ ಬೇಡವಾ? ತೆಗಿಬೇಕು ಅಂತಕ್ಕಂಥದ್ದಲ್ಲ. ಮೀಸಲಾತಿನ ನೀವು ಸುಮ್ಮನೆ 10% 12% ಇರೋದನ್ನ 49% ತಗೊಂಡೋಗೋದು 50% ತಗೊಂಡೋಗೋದ್ರಲ್ಲಿ ಯೂಸ್ ಇಲ್ಲ. ಇರುವಂಥ ಮೀಸಲಾತಿನ ಫುಲ್ಫಿಲ್ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಕೂಡ ಅದರಲ್ಲಿ ನ್ಯಾಯ ಒದಗುತ್ತೆ. ಓದುವಂಥ ವ್ಯಕ್ತಿಗೂ ಬರುತ್ತೆ, ಮೀಸಲಾತಿಯಿಂದ ಬಂದಂತರಿಗೂ ನಾವು ರೆಡಿ ಮಾಡಬಹುದು. ಮೀಸಲಾತಿ ಅನ್ನೋದು ಎಲ್ಲಾ ಜಾತಿ ಸಮುದಾಯಗಳಿಗೂ ಇದೆ ಸರ್. ಈಗ ಮೀಸಲಾತಿ ಅನ್ನೋದು ಹೆಂಗಾಗಿದೆ, ರೆಪ್ರೆಸೆಂಟೇಷನ್ ತರ ಆಗೋಗಿದೆ. ನೀವು ಎಲ್ಲಾ ಜಾತಿ ಸಮುದಾಯಗಳಿಗೂ ಕೂಡ ಒಂದು ರೆಪ್ರೆಸೆಂಟೇಷನ್ ಇದೆ. ಯಾಕೆ ಅಂತಂದ್ರೆ ಈಗ ನೀವೇ ಹೇಳೋ ಪ್ರಕಾರ 59% ಬಂದ್ಬಿಟ್ಟಿದೀವಿ ಅಂದ್ರೆ ಅದರಲ್ಲಿ ಎಲ್ಲರೂ ಕವರ್ ಆಯ್ತು, ಇನ್ಕ್ಲೂಡಿಂಗ್ ನಾವೇನು ಅತ್ಯಂತ ದೊಡ್ಡ ಮೇಲ್ಜಾತಿ ಅಥವಾ ತುಂಬಾನೇ ದೊಡ್ಡ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿಯಲ್ಲಿ ತುಂಬಾ ದೊಡ್ಡ ಸ್ಥಾನದಲ್ಲಿರುವಂತಹ ಬ್ರಾಹ್ಮಣರಿಗೂ ಕೂಡ EWS ಅಲ್ಲಿ ಈಗ ಮೀಸಲಾತಿ ಇದೆ ಸರ್. ಸೊ ಮೀಸಲಾತಿ ಅನ್ನೋದು ಈಗ ರೆಪ್ರೆಸೆಂಟೇಷನ್ ಆಗೋಗಿದೆ, ಪ್ರತಿಯೊಂದು ಜಾತಿ ಸಮುದಾಯಗಳ ಒಂದು ರೆಪ್ರೆಸೆಂಟೇಷನ್ ಆಗೋಗಿದೆ. ಆದ್ರೆ ಈಗ ಎದ್ದಿರುವಂತಹ ಕೂಗು ಜಾತಿ ಆಧಾರಿತ ಮೀಸಲಾತಿ, ಎಸ್ಪೆಷಲಿ SC/ST ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನ್ ಕೇಳ್ತಾ ಇರೋದು ಸಾಧ್ಯನೇ ಇಲ್ಲ, ಅದನ್ನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೆ ಕೈ ನಾವು ಮತ್ತು ಅವರು ಇದು ಕೇವಲ ರಾಜಕೀಯ ಪ್ರೇರಿತ ಹೊರತು ಬಿಟ್ರು ಇದಕ್ಕೆ ಕೈ ಇಟ್ಟಿರುವಂತದ್ದು ಮಹಾ ತಪ್ಪಿದೆ. ನೀವು ಕೊಟ್ಟಿರುವಂತ ಸ್ಥಾನಮಾನನ ಫುಲ್ಫಿಲ್ ಮಾಡಿ, ಕಮ್ಮಿ ಆದಾಗ ಅಥವಾ ಸಿಕ್ಕಿದಾಗ ನೀವು ಕೇಳಿ ನಮಗಿಂತ ಜಾಸ್ತಿ ಅವ್ರು ಪಡೆದಿರ್ಬೋದು, ಅದನ್ನ ರದ್ದು ಮಾಡಿ ಅಂತ ಕೇಳ್ಬೋದು. ನೀವು ಕೊಟ್ಟದನ್ನೇ ಫುಲ್ಫಿಲ್ ಅಪ್ ಮಾಡೋಕ್ಕಾಗಿಲ್ಲ, ಮತ್ತೆ ಅವರಿಗೆ ಹಾಗೆ ಅಂತ ಯಾಕೆ ಕೇಳ್ತೀರಿ? ಆಲ್ ರೈಟ್, ಓಕೆ, ಎಸ್. ಈಗ ನನ್ನ ಪ್ರಶ್ನೆ, ಈಗ ಬಹಳಷ್ಟು ಪ್ರಶ್ನೆಗಳಿವೆ ಸರ್. ಈಗ ಉದಾಹರಣೆಗೆ PSI 400 ಹುದ್ದೆಗಳು ಇದೆ ಸರ್. ಅದರಲ್ಲಿ 60 ಹುದ್ದೆಗಳು SC/STಗಳಿಗೆ. ಇದರಲ್ಲಿ ಕಟ್ ಆಫ್ ಅಂಕಗಳು ಅಂತ ಇರುತ್ತೆ. ಅಂದರೆ ಈ 60 ಹುದ್ದೆಗಳಲ್ಲಿ 60ನೇ ವ್ಯಕ್ತಿ ತೆಗೆದುಕೊಳ್ಳಬಹುದಾದಂತಹ ಅಂಕಗಳೇ ಕಟ್ ಆಫ್. ಈ ಕಟ್ ಆಫ್ ನಾರ್ಮಲ್ ಅಂದರೆ ಜನರಲ್ ಕ್ಯಾಟಗರಿಗೂ ಮತ್ತು ಈ ವರ್ಗದ ಕ್ಯಾಟಗರಿಗೂ ಒಂದು 0.5 ಡಿಫರೆನ್ಸ್ ಇರುತ್ತೆ. ಹೌದಾ? ಜಾಸ್ತಿ ಇರೋದೇ ಇಲ್ಲ, 1.5 ಡಿಫರೆನ್ಸ್ ಇರುತ್ತೆ. ಸೊ ಇವ್ರು ಕೇಳೋದು ಏನು ಅಂತಂದ್ರೆ, ಇವ್ರ ಲಾಜಿಕ್ ಏನು ಅಂತಂದರೆ 50%, 60%, 35% ಆಯ್ತು, 35%, 40% ತಗೊಂಡಿರೋರು ವಿದ್ಯಾರ್ಥಿಗಳಿಗೆ ಏನ್ ಪಾಠ ಮಾಡ್ತಾರೆ? 90%, 99% ತಗೊಂಡವರು ಬೆಟರ್ ಆಗಿ ಪಾಠ ಮಾಡ್ತಾರೆ ಅಂತ. ಬಟ್ ಅವ್ರು ಮರ್ತೋಗೋದು ಒಂದು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಅಂತ. ಈಗ SSLC ಪಾಸ್ ಆಗಿದ್ರೆ 35%, ನೀನ್ 35% ತಗೊಂಡ್ರೆ ನೀನು ನಿನ್ನ SSLCಯನ್ನ ಪೂರ್ಣಗೊಳಿಸಿದ್ದೀಯಾ ಅಂತ ಅರ್ಥ. ನೀನ್ 90% ತಗೊಂಡ್ರು ನೀನು ಪಾಸೆ, 60% ತಗೊಂಡ್ರು ಪಾಸೆ, 35% ತಗೊಂಡ್ರು ಪಾಸೆ. ನೀನ್ ಟೀಚರ್ ಆಗಬೇಕು ಅಂತಂದರೆ ನೀನು ಹೋಗುವಂತ ಅಡ್ಮಿಷನ್ಗೆ ಒಂದು ಸ್ವಲ್ಪ ರಹದಾರಿಯನ್ನ SC/STಗಳಿಗೆ ಕೊಡ್ತಾರೆ ಹೊರತು ಅಲ್ಲಿ ನಿಮಗೆ ಟ್ರೈನಿಂಗು ಮತ್ತೆ ನೀವು ಮಾಡುವಂತಹ ಎಲ್ಲ ಏನು ಅಧ್ಯಯನ ಎಲ್ಲ ಸೇಮೇ ಇರುತ್ತೆ ಸರ್. ಅವರು ಕೂಡ ಆ ಯೋಗ್ಯತೆಯನ್ನು ಪಡ್ಕೊಂಡೇ ಟೀಚರ್ ಆಗೋದು. ಆದರೆ 35% ತಗೊಂಡವರು, 90% ತಗೊಂಡವರು, 60% ತಗೊಳ್ಳೋದು, ಇದು ಏನು ಲಾಜಿಕ್? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಅವರ ಮೆರಿಟಿನ ಆರ್ಗ್ಯುಮೆಂಟ್. ಇದು ಒಂದು ಬಹಳ ಮುಖ್ಯವಾಗಿ
ಬಹಳ ಮುಖ್ಯವಾಗಿ ನಾನು ಬೇಸಿಕ್ ಕ್ವೆಶನ್ ಬರ್ತೀನಿ. ನೀವು ಶುರು ಮಾಡಿದ್ರಲ್ಲ, ಅಥವಾ ಈ ಮೀಸಲಾತಿ ಆಟೋ ರಿಸರ್ವೇಷನ್ ಆಟೋ ಹೋರಾಟ ಶುರು ಆಯ್ತಲ್ಲ, ಜಾತಿ ಆಧಾರಿತ ಮೀಸಲಾತಿ ಅಂತ, ದಟ್ ಇಟ್ ಸೆಲ್ಫ್ ಇಸ್ ಅ ನಾನ್ ಸೆನ್ಸ್. ಈ ದೇಶದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇಲ್ಲ. ನಾನು ಅದನ್ನು ಸಂವಿಧಾನವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸಂವಿಧಾನ ಅಂತ ಮಾತಾಡ್ತಾರೆ. ನನಗೆ ಸಂವಿಧಾನದಲ್ಲಿ ಎಲ್ಲಿ ಜಾತಿಯ ಮೇಲೆ ಮೀಸಲಾತಿ ಕೊಡಬೇಕಿದೆ ಅಂತ ತೋರಿಸ್ಲಿ. ಇದರಲ್ಲಿ 15(4) ಶಿಕ್ಷಣ, 16(4) ಉದ್ಯೋಗ. 15(4) ನೀವು ಹೂ ಅಂದ್ರೆ ನಾನು ಓದ್ತೀನಿ ಬೇಕಾದ್ರೆ. ಅದನ್ನ ಅಂದ್ರೆ ಶಿಕ್ಷಣದಲ್ಲಿ ಯಾವ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ಏನು ಹೇಳುತ್ತಂದ್ರೆ, ಸಿ ನಥಿಂಗ್ ಇನ್ ದಿಸ್ ಆರ್ಟಿಕಲ್ or in the clause of 2 of the article 29 shall prevent the state from making any special provisions for the advancement of kelskali of any socially or educationally backward, for any socially or educationally backward classes of its citizens or for the SC/STs ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಎಲ್ಲರೂ ಅಂದ್ಕೊಂಡಿದ್ದಾರೆ SC/ST ಅಂದರೆ ಜಾತಿ ಅಂತ ಅಂದ್ಕೊಂಡಿದ್ದಾರೆ. SC/ST ಅಂದರೆ ಜಾತಿ ಅಲ್ಲ, ಅದು SC ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಜಾತಿಗಳ ಮತ್ತು ಒಂದಿಷ್ಟು ಬುಡಕಟ್ಟು ಸಮುದಾಯಗಳ ಪಟ್ಟಿ ಅದು ಅಂತ. ಯಾವ ಪಟ್ಟಿ ಅದು? ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು. ಅಂದರೆ ನಾಳೆ ಉದಾಹರಣೆಗೆ ಇವತ್ತು ಮೇಲ್ಜಾತಿ ಅನ್ನುವಂಥ ಗೌಡ್ರು ಅಥವಾ ಬ್ರಾಹ್ಮಣರು ನಾಳೆ ಇದೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ್ರು ಅಂತ ತಿಳ್ಕೊಳ್ಳಿ, ಅವ್ರನ್ನೂ SC ಲಿಸ್ಟಲ್ಲಿ ಸೇರಿಸ್ಬೋದು, ಬ್ರಾಹ್ಮಣರನ್ನು ಸೇರಿಸ್ಬೋದು SC ಲಿಸ್ಟಲ್ಲಿ. ಬ್ರಾಹ್ಮಣರು ನೀವು ನಮ್ಮ ಮನೆ ಒಳಗೆ ಕಾಲಿಡಬಾರ್ದು. ದರಿದ್ರ. ಸೊ ನೀವು ಬ್ರಾಹ್ಮಣರು ನಮ್ಮ ಮನೆ ಒಳಗೆ ಕಾಲಿಟ್ಟರೆ ನಮಗೆ ಅಂಟು ಮುಟ್ಟು ಆಗುತ್ತೆ, ನಮ್ಮ ಮಡಿವಂತಿಕೆಗೆ ಧಕ್ಕೆ ಆಗುತ್ತೆ. ನಮ್ಮ ದೇವರು ನೀವು ಬರೋದನ್ನ ಇಷ್ಟಪಡೋದಿಲ್ಲ. ಬ್ರಾಹ್ಮಣರು ನೀವು ಮುಟ್ಟಿರೋ ನೀರನ್ನ ನಾನ್ ಕುಡಿಯೋ ಹಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಅಂಟು ಮುಟ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ನಾವು ಕೊಟ್ಟು ತಗೊಳಂಗಿಲ್ಲ ಅಂತ ಆ ಒಂದು ಸಾಮಾಜಿಕವಾದಂತಹ ಅಸ್ಪೃಶ್ಯತೆಯನ್ನ ನೀವು ಬ್ರಾಹ್ಮಣರಿಗೆ ತೋರಿಸಿದ್ರು ಅವರು ಬರ್ತಾರೆ. ಸಿಂಪಲ್ ಲಾಜಿಕ್ ಇದು, ಸಿಂಪಲ್ ಲಾಜಿಕ್ ಇದು. ನಾನು ಯಾಕೆ ಕೆಲವು ಜಾತಿಗಳಿಗಿದ್ದು ಕರ್ನಾಟಕದಲ್ಲಿ ಈಗ 101 ಜಾತಿಗಳಾಗಿದೆ ಅಂದ್ರೆ ಅದೇ ಕಾರಣಕ್ಕೆ. ನಾಳೆ 101, 110 ಆಗ್ಬೋದು. ಒಂದು